ಸದ್ಯ ಎಲ್ಲೆಡೆ ಹೆಚ್ಎಂಪಿ ವೈರಸ್ನ ಕುರಿತೆ ಚರ್ಚೆಗಳಾಗ್ತಿವೆ. ಈಗಾಗಲೇ ದೇಶಾದ್ಯಂತ 7 HMPV ಪ್ರಕರಣಗಳು ವರದಿಯಾಗಿದ್ದು ಅದರಲ್ಲಿ 2 ಬೆಂಗಳೂರಿನಲ್ಲೇ ಪತ್ತೆಯಾಗಿವೆ. ಹಾಗಿದ್ರೆ ಏನಿದು ಹ್ಯೂಮನ್ ಮೆಟಾನ್ಯೂಮೋ ವೈರಸ್? ಇದು ಕೋವಿಡ್ನಷ್ಟೇ ಮಾರಣಾಂತಿಕವೇ? ಸೋಂಕು ಹೇಗೆ ಯಾರ್ಯಾರಿಗೆ ಹರಡುತ್ತೆ? ಮುಂಜಾಗ್ರತಾ ಕ್ರಮಗಳೇನು? ತಜ್ಞರು ಏನಂತಾರೆ? ಆರೋಗ್ಯ ಇಲಾಖೆ ಮಾರ್ಗಸೂಚಿಯಲ್ಲೇನಿದೆ? ಎಲ್ಲವನ್ನು ಹೇಳ್ತೀವಿ ಈ ಸ್ಟೋರಿ ನೋಡಿ. ದಿನೇ ದಿನೇ ಆತಂಕ ಹೆಚ್ಚಿಸುತ್ತಿರುವ ಹೆಮ್ಮಾರಿ HMPV. ಏನಿದು ಹ್ಯೂಮನ್ ಮೆಟಾನ್ಯೂಮೋ ವೈರಸ್? ಚೀನಾ ದೇಶದ ಗಡಿದಾಟಿ ಬೆಂಗಳೂರಿಗೂ ದಾಳಿ. ಇದು ಕೋವಿಡ್ನಷ್ಟೇ ಮಾರಣಾಂತಿಕವೇ? ಜಗತ್ತಿಗೆ ಕೊರೋನಾ ಹರಡಿ ಲಕ್ಷ ಜನರ ಸಾವಿಗೆ ಕಾರಣವಾಗಿದ್ದ ಚೀನಾದಿಂದಲೇ ಮತ್ತೊಂದು ಜೀವಕಂಟಕ ವೈರಸ್ ಹರಡುತ್ತಿದೆ ಅನ್ನೋ ಭಯಾನಕ ಮಾಹಿತಿಗಳು ಹರಿದಾಡ್ತಿವೆ. ಚೀನಾ ಸರ್ಕಾರವೇನೋ HMP ಅಪಾಯಕಾರಿ ವೈರಸ್ ಅಲ್ಲ, ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಕೈ ತೊಳೆದುಕೊಂಡಿದೆ. ಆದರೆ ಭಾರತದಲ್ಲೂ, ಅದರಲ್ಲೂ ಕರ್ನಾಟಕದ ಬೆಂಗಳೂರಲ್ಲೇ ಮಕ್ಕಳಲ್ಲಿ ಈ ವೈರಸ್ ದೃಢಪಟ್ಟಿರೋದು ಮತ್ತೆ ಕೊರೋನಾ ಕಾಲದ ದಿನಗಳನ್ನು ನೆನಪಿಸ್ತಿದೆ. ಹಾಗಾದ್ರೆ HMP ವೈರಸ್ನ ರೋಗ ಲಕ್ಷಣಗಳೇನು? ಇದು ಹೇಗೆ ಹರಡುತ್ತೆ? ಈ ವೈರಸ್ ಹರಡದಂತೆ ನಾವು ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳೇನು? ಮಾಹಿತಿ ಇಲ್ಲಿದೆ. HMPV ವೈರಸ್ ಕೊರೋನಾ ಬಳಿಕ ಮತ್ತೊಂದು ವೈರಸ್ ಟೆನ್ಷನ್ ತಂದಿಟ್ಟಿದೆ. ಈ ಮಧ್ಯೆ ಬೆಂಗಳೂರಿನಲ್ಲಿ 2 ಕೇಸ್ ಪತ್ತೆಯಾಗಿರುವುದು ಮತ್ತು ಆತಂಕಕ್ಕೆ ದೂಡಿದೆ. ಈಗಾಗಲೇ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ದು ರೋಗ ಲಕ್ಷಣ ಕಂಡು ಬಂದ್ರೆ ಟೆಸ್ಟಿಂಗ್ ನಡೆಸುವಂತೆ ಸೂಚನೆ ನೀಡಿದೆ. ಅದರಂತೆ ದೇಶಾದ್ಯಂತ ರೋಗ ಲಕ್ಷಣ ಇರುವವರನ್ನ ಟೆಸ್ಟ್ಗೆ ಒಳಪಡಿಸಲಾಗ್ತಿದೆ. HMPV ಸೋಂಕಿಗೆ ಒಳಗಾದವರಲ್ಲಿ ಕೊರೋನಾ ಲಕ್ಷಣ ಕಂಡು ಬರ್ತಿದೆ. ಅಷ್ಟಕ್ಕೂ ಏನಿದು HMPV ಅಂತ ಕೇಳಿದ್ರೆ, ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಅಂದ್ರೆ HMPV ಎಲ್ಲಾ ವಯಸ್ಸಿನ ಜನರ ಮೇಲೆ ಪರಿಣಾಮ ಬೀರುವ ಸಾಮಾನ್ಯ ಉಸಿರಾಟದ ಸೋಂಕನ್ನು ಹರಡುವ ವೈರಸ್ ಆಗಿದೆ. ಸಾಮಾನ್ಯವಾಗಿ ಸೌಮ್ಯ ಮತ್ತು ಮಧ್ಯಮ ಫ್ಲೂ ತರಹದ ರೋಗ ಲಕ್ಷಣಗಳನ್ನ ಉಂಟು ಮಾಡುತ್ತೆ. ಈ ವೈರಸ್ ಚಳಿಗಾಲ ಮತ್ತು ವಸಂತಕಾಲದ ಆರಂಭದಲ್ಲಿ ಹೆಚ್ಚು ಕಾಣಿಸಿಕೊಳ್ಳುತ್ತೆ. ಆದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವ ಪುಟ್ಟ ಮಕ್ಕಳು ಹಾಗೂ ವೃದ್ಧರಲ್ಲಿ ಈ ಸೋಂಕು ಹೆಚ್ಚಾಗಿ ಕಂಡುಬರುತ್ತೆ. ಕರ್ನಾಟಕಕ್ಕೂ ಕಾಲಿಟ್ಟ ವೈರಸ್ ಲಕ್ಷಣಗಳೇನು? ಸೋಂಕು ಹೇಗೆ ಯಾರ್ಯಾರಿಗೆ ಹರಡುತ್ತೆ? ಹಾಗಿದ್ರೆ ಹೆಮ್ಮಾರಿ HMPV ಲಕ್ಷಣಗಳು ಹೇಗಿರ್ತವೆ ಅಂತ ನೋಡ್ತಾ ಹೋಗೋದಾದ್ರೆ, ವೈರಸ್ ದೇಹ ಹೊಕ್ಕಿದ ಮೇಲೆ ಉಸಿರಾಟಕ್ಕೆ ತೊಂದರೆಯುಂಟಾಗುತ್ತೆ. ಕೆಮ್ಮು, ಜ್ವರ, ಮೂಗು ಕಟ್ಟುವಿಕೆ, ಉಸಿರಾಟದ ಸಮಸ್ಯೆ ಎದುರಾಗುತ್ತೆ. ಬ್ರಾಂಕೈಟಿಸ್, ನ್ಯೂಮೋನಿಯಾ ಸಮಸ್ಯೆ ಎದುರಾಗಬಹುದು. ಗಂಭೀರ ಪ್ರಕರಣಗಳಲ್ಲಿ ಶ್ವಾಸಕೋಶ ಸೋಂಕು ಅಥವಾ ಈಗಾಗಲೇ ಹೇಳಿದಂತೆ ನ್ಯೂಮೋನಿಯಾ ಕೂಡ ಉಂಟಾಗಬಹುದು. ಸೋಂಕಿನ ಅವಧಿಯು 3 ರಿಂದ 6 ದಿನಗಳಾಗಿವೆ. ಸೋಂಕಿಗೊಳಗಾದ 3 ರಿಂದ 6 ದಿನದ ನಂತರ ಲಕ್ಷಣ ಉಲ್ಬಣವಾಗಬಹುದು. ಹಾಗಿದ್ರೆ ಈ ಸೋಂಕು ಹರಡೋದು ಹೇಗೆ ಅಂತ ಕೇಳಿದ್ರೆ, ಸೋಂಕಿತ ವ್ಯಕ್ತಿಯ ಕೆಮ್ಮು ಅಥವಾ ಸೀನುವಾಗ ಹೊರಬರುವ ಹನಿಗಳ ಮೂಲಕ ಈ ವೈರಸ್ ಹರಡುತ್ತೆ. ಸೋಂಕಿತ ವ್ಯಕ್ತಿಯು ಸ್ಪರ್ಶಿಸಿದ ವಸ್ತುಗಳನ್ನ ಸ್ಪರ್ಶಿಸಿದ ನಂತರ ಮುಖವನ್ನು ಸ್ಪರ್ಶಿಸುವ ಮೂಲಕ ಸೋಂಕು ಹರಡುವ ಸಾಧ್ಯತೆ ಹೆಚ್ಚಿರುತ್ತೆ. ಕಲುಷಿತ ವಸ್ತುಗಳನ್ನ ಸ್ಪರ್ಶಿಸಿ ನಂತರ ನಿಮ್ಮ ಕಣ್ಣುಗಳು, ಮೂಗು ಅಥವಾ ಬಾಯಿಯನ್ನು ಸ್ಪರ್ಶಿಸುವ ಮೂಲಕ ಹರಡಬಹುದು ಎಂದಿದ್ದಾರೆ ವೈದ್ಯರು. ಸೀನುವಿಕೆ ಮೂಲಕ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ. ಮಕ್ಕಳು, ವೃದ್ಧರಿಗೆ ಬೇಗ HMPV ದಾಳಿ ಮಾಡುತ್ತೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರ ಮೇಲೆ ಆಕ್ರಮಣ ಹೆಚ್ಚು. ಮುಂಜಾಗ್ರತಾ ಕ್ರಮಗಳೇನು? ತಜ್ಞರು ಏನಂತಾರೆ? ಆರೋಗ್ಯ ಇಲಾಖೆ ಮಾರ್ಗಸೂಚಿ ಹೀಗಿದೆ ನೋಡಿ. HMPV ವೈರಸ್ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಸೂಚನೆ ನೀಡಿದ ಬೆನ್ನಲ್ಲೇ ರಾಜ್ಯ ಆರೋಗ್ಯ ಇಲಾಖೆ ಕೆಲವು ಮಾರ್ಗಸೂಚಿಗಳನ್ನ ಪಾಲಿಸುವಂತೆ ಸಲಹೆ ನೀಡಿದೆ. ಅದರಂತೆ ಜನನಿಬಿಡ ಪ್ರದೇಶಗಳಲ್ಲಿ ಅನಗತ್ಯ ಓಡಾಟ ತಪ್ಪಿಸಿ, ಸ್ಯಾನಿಟೈಸರ್, ಸಾಬೂನುಗಳಿಂದ ಕೈ ತೊಳೆದುಕೊಳ್ಳಿ. ಜ್ವರ, ಕೆಮ್ಮು ಮತ್ತು ನೆಗಡಿ ಇರೋರು ಮಾಸ್ಕ್ ಧರಿಸಿ. ಜ್ವರದಿಂದ ಬಳಲುವವರ ಬಟ್ಟೆ, ಟವೆಲ್ಗಳನ್ನ ಬಳಸಬೇಡಿ. ಇನ್ನು ಉಸಿರಾಟದ ಸಮಸ್ಯೆ ಇದ್ದರೆ ವೈದ್ಯರನ್ನ ಭೇಟಿ ಮಾಡಿ. ಮನೆ ಮತ್ತು ಸುತ್ತಲಿನ ಪ್ರದೇಶಗಳಲ್ಲಿ ಹಾಗೆಯೇ ಕಚೇರಿಗಳಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳಿ. ಪೌಷ್ಟಿಕಾಂಶ ಆಹಾರ ಸೇವಿಸಿ, ಆರೋಗ್ಯ ನೋಡ್ಕೊಳ್ಳಿ. ಮಕ್ಕಳು ಹಾಗೂ ಹಿರಿಯರ ಬಗ್ಗೆ ಹೆಚ್ಚಿನ ಜಾಗ್ರತೆ ವಹಿಸಿ. ಹಾಗಿದ್ರೆ ಈ ವೈರಸ್ ಕುರಿತಂತೆ ವಿಶೇಷವಾಗಿ ಮಕ್ಕಳು ಮತ್ತು ವೃದ್ಧರು ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅಂತಲೇ ನೋಡೋದಾದ್ರೆ, ಟಿಶ್ಯೂ ಪೇಪರ್, ಕರ್ಚೀಫ್ ಮರು ಬಳಕೆ ಮಾಡಬಾರ್ದು. ಅನಾರೋಗ್ಯ ಪೀಡಿತರ ಸಂಪರ್ಕದಿಂದ ದೂರ ಇರಬೇಕು. ಟವೆಲ್ಗಳು, ಬಟ್ಟೆಗಳನ್ನ ಹಂಚಿಕೊಳ್ಳೋದನ್ನ ಬಿಡಬೇಕು. ಕಣ್ಣು, ಮೂಗು ಮತ್ತು ಬಾಯಿ ಪದೇ ಪದೇ ಮುಟ್ಟಬಾರದು. ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳುವುದನ್ನ ಮಾಡಬಾರದು.
ಹಾಗಿದ್ರೆ ಏನ್ ಮಾಡಬೇಕು ಅಂತ ಕೇಳಿದ್ರೆ, ಸೀನುವಾಗ ಕೆಮ್ಮುವಾಗ ಬಾಯಿ ಮೂಗನ್ನು ಮುಚ್ಚಬೇಕು. ಬಾಯಿ ಮೂಗನ್ನ ಕರ್ಚೀಫ್ ಅಥವಾ ಟಿಶ್ಯೂ ಪೇಪರ್ ನಿಂದ ಮುಚ್ಚಬೇಕು. ಪದೇ ಪದೇ ಕೈಗಳನ್ನ ಸೋಪ್, ಸ್ಯಾನಿಟೈಸರ್ ನಿಂದ ಶುಚಿಗೊಳಿಸಿ. ಜನಸಂದಣಿ ಇರುವ ಸ್ಥಳಗಳಲ್ಲಿ ಹೆಚ್ಚಾಗಿ ಓಡಾಡಬಾರದು. ಜ್ವರ, ಕೆಮ್ಮು, ಸೀನುವಿಕೆ ಇದ್ರೆ ಸಾರ್ವಜನಿಕ ಸ್ಥಳಕ್ಕೆ ಹೋಗಬಾರದು. ವೈರಸ್ ಇತರರಿಗೆ ಹರಡದಂತೆ ಮುಂಜಾಗ್ರತೆ ವಹಿಸಬೇಕು. ಸೋಂಕು ಇದ್ರೆ ಮನೆಯಲ್ಲೇ ಇರಿ, ಬೇರೆಯವರ ಸಂಪರ್ಕಕ್ಕೆ ಬರಬಾರದು. ಹೆಚ್ಚು ಹೆಚ್ಚು ನೀರು ಕುಡಿಯಬೇಕು, ಪೌಷ್ಟಿಕಾಂಶಯುಕ್ತ ಆಹಾರ ಸೇವಿಸಬೇಕು ಅಂತ ಆರೋಗ್ಯ ಇಲಾಖೆ ತನ್ನ ಗೈಡ್ಲೈನ್ಸ್ ನಲ್ಲಿ ತಿಳಿಸಿದೆ. ಇನ್ನು ಉಸಿರಾಟದ ಸಮಸ್ಯೆ, ಕೆಮ್ಮು, ಜ್ವರದಿಂದ ಬಳಲ್ತಾ ಇರೋರು ಮಾಸ್ಕ್ ಧರಿಸಲು ಸೂಚಿಸಲಾಗಿದೆ. ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಜನರಿಗೆ ಆರೋಗ್ಯದ ಸಮಸ್ಯೆ ಕಾಡಲಿದೆ. ಜ್ವರ, ನೆಗಡಿ, ಕೆಮ್ಮು, ಉಸಿರಾಟದ ಸಮಸ್ಯೆ ಎದುರಾಗೋದು ಕಾಮನ್. ಹೀಗಾಗಿ ಈ ಸಮಸ್ಯೆಗಳಿರೋರು ಹುಷಾರಾಗಿದ್ರೆ ಉತ್ತಮ ಅಂತ ವೈದ್ಯರು ಹೇಳ್ತಿದ್ದಾರೆ. HMPV ಒಂದು ಉಸಿರಾಟದ ಸೋಂಕನ್ನು ಹರಡುವ ವೈರಸ್ ಆಗಿದ್ದು, ಇದು ಕೋವಿಡ್-19 ಪ್ರಮಾಣದಲ್ಲಿ ಸಾಂಕ್ರಾಮಿಕ ರೋಗವನ್ನು ಉಂಟು ಮಾಡುವ ಸಾಧ್ಯತೆ ಇಲ್ಲ. ವಯಸ್ಸಾದವರು ಮತ್ತು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವ ವ್ಯಕ್ತಿಗಳಲ್ಲಿ ಈ ಸೋಂಕು ಕಾಣಿಸಿಕೊಳ್ಳುತ್ತೆ. ಈ ಜನರಲ್ಲಿ ಗಂಭೀರವಾದ ಅನಾರೋಗ್ಯಕ್ಕೆ ಕಾರಣವಾಗಬಹುದು. ಈ ಸೋಂಕನ್ನು ಏಕಾಏಕಿ ತಡೆಗಟ್ಟಲು ಉತ್ತಮ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳೋದು, ಇತರ ಉಸಿರಾಟದ ಕಾಯಿಲೆಗಳ ವಿರುದ್ಧ ವ್ಯಾಕ್ಸಿನೇಷನ್ ಉತ್ತೇಜಿಸೋದು ಅತ್ಯಗತ್ಯ ಎಂದಿದ್ದಾರೆ ವೈದ್ಯರು. HMPV ಸೋಂಕು ಕೋವಿಡ್ನಂತೆ ಗಂಭೀರವಾಗಬಹುದೇ ಅಂತ ಕೇಳಿದ್ರೆ, HMPV ಮತ್ತು ಕೋವಿಡ್-19 ಕೆಮ್ಮು, ಜ್ವರ ಮತ್ತು ಉಸಿರಾಟದ ತೊಂದರೆಯಂತಹ ಒಂದೇ ರೀತಿಯ ರೋಗ ಲಕ್ಷಣಗಳನ್ನ ಹೊಂದಿದ್ರೂ ಕೂಡ ಇವು ವಿಭಿನ್ನ ವೈರಸ್ಗಳಿಂದ ಬರುವ ಸೋಂಕಾಗಿದೆ. ಕೋವಿಡ್ಗೆ ಹೋಲಿಸಿದ್ರೆ HMPV ಸೌಮ್ಯ ಸ್ವರೂಪದ ಸೋಂಕಾಗಿದ್ದು, ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರಲ್ಲಿ ಗಮನಾರ್ಹವಾದ ಅನಾರೋಗ್ಯವನ್ನ ಉಂಟು ಮಾಡಬಹುದು. ಆದ್ರೆ ಈ ಪ್ರಕರಣಗಳಿಗೆ ಸಂಬಂಧಿಸಿದ ತೀವ್ರ ನಿಗಾ ಚಿಕಿತ್ಸೆಯ ಅಗತ್ಯ ಇರುವುದಿಲ್ಲ. ವಿಶೇಷವಾಗಿ ದುರ್ಬಲ ವರ್ಗದ ಗುಂಪುಗಳಲ್ಲಿ ಸರಿಯಾದ ಮುನ್ನೆಚ್ಚರಿಕೆಗಳು ಹಾಗೂ ಜಾಗೃತಿಯೊಂದಿಗೆ ಸೋಂಕು ಹರಡುವಿಕೆ ಪ್ರಮಾಣವನ್ನ ಕಡಿಮೆ ಮಾಡಬಹುದು ಅಂತ ತಜ್ಞರು ತಿಳಿಸಿದ್ದಾರೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.